ನಾನೀಗಾಗಲೇ ಎಲ್ಲ ಕಂಪ್ಲೀಟ್ ದೆಹಲಿ ಮತ್ತು ದೇಶದ ಮೂಲೆ ಎಲ್ಲ ನಮ್ಮ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೆ. ಸುಮಾರು 60 ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಗೆಸ್ಟ್ಗಳು. ಕೆಲವು ವರ್ಕಿಂಗ್ ಕಮಿಟಿ ಮೆಂಬರ್ಸು, ಒಂದು 20 ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬರ್ತಾ ಇದ್ದಾರೆ. ಕೆಲವು PCC ಪ್ರೆಸಿಡೆಂಟ್ಸು, ಕೆಲವು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲವೂ ಸೇರಿ ಒಟ್ಟಿಗೆ 60 ಜನ ಬರ್ತಾ ಇದ್ದಾರೆ. ಬಹುತೇಕ ನಮ್ಮೆಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ. ನಮ್ಮೆಲ್ಲ ಸೀನಿಯರ್ ಲೀಡರ್ಸು ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮೇನ್ ಸ್ಟೇಜಲ್ಲೇ ಕೆಲವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಲಾಸ್ಟ್ ಟೈಮ್ ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೋ ಅದನ್ನೇ ಕೂಡ ಮುಂದುವರಿಸ್ತೀವಿ. ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ಟೂರ್ ಪ್ರೋಗ್ರಾಮ್ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಅವರೆಲ್ಲ ಒಂದು ಫ್ಲೈಟಲ್ಲಿ ಬರ್ತಾರೆ. ಕೆಲವರೆಲ್ಲ ಇವತ್ತು ಸಾಯಂಕಾಲನೇ ಕೆಲವರೆಲ್ಲ ಹಿಡಿತಾ ಇದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ. ಒಂದು ಈ ಸಮಾವೇಶ ಜೈ ಭೀಮ್, ಈ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು BR ಅಂಬೇಡ್ಕರ್ ಅವರ ಸ್ಮರಣೆಗೆ, ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ. ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಿದಂಥ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು, ಇದನ್ನ ಎತ್ತಿ ಹಿಡಿದು ಸಂವಿಧಾನವನ್ನು ರಕ್ಷಣೆ ಮಾಡುತ್ತದೆ. ಇದು ನಮ್ಮೆಲ್ಲರ ಮೂಲ ಮಂತ್ರ. ಇವತ್ತು ಆ ಕೆಲಸದಲ್ಲಿ ನಾವೆಲ್ಲ ಕೂಡ ತೊಡ್ಕೊಳ್ಬೇಕಾಗಿದೆ. ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ, ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನ ಕೂಡ ನಾನು ಕೇಳಿದೆ. ಯಾಕೆಂದ್ರೆ ನಾವು ಈ ಗವರ್ಮೆಂಟ್ ಪ್ರೋಗ್ರಾಮ್ ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ಈ ರಾಷ್ಟ್ರದ ವಿಚಾರ ಡಿವೇಟ್ ಆಗಬಾರ್ದು. ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ, AC ಸಂದೇಶ ಆಗಬಾರ್ದು. ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ. ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೇವೆ. ಈಗ ಗಾಂಧೀಜಿಯವರ ಪ್ರತಿಮೆ ಏನು ಆಗಿಲ್ಲ, ಅದನ್ನು ಅರುಣ್ ಯೋಗಿ ಅವರು ತಯಾರು ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ಗಾಂಧೀಜಿ ಪ್ರತಿಮೆ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಅದನ್ನು ಕೆತ್ತನೆ ಮಾಡಿದವರು ಅರುಣ್ ಯೋಗಿ. ರಾಮಮೂರ್ತಿ ಕೆತ್ತನೆ ಮಾಡಿದ್ದಾರೆ ನೋಡಿ ಅಪ್ಪ, ಅದು PWD ಇಲಾಖೆ ಅದನ್ನು ನಿರ್ವಹಿಸಿದೆ. ನಾನು ಅದನ್ನ ಅಫಿಷಿಯಲ್ ಆಗಿ ನಾನು ಹಂಗೆಲ್ಲ ಹೇಳಕ್ಕಾಗಲ್ಲ. ಸರ್ಕಾರ ಪರವಾಗಿ ಡೆಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ತಮ್ಮ ಹೆಸರಿದೆ ಗೊತ್ತಿದೆ ನನಗೆ. ನಾನೇ ಹೋಗಿ 2,500 ರೂಪಾಯಿ ಪ್ಯಾರಿ ದೀದಿ ಲಾಂಚ್ ಮಾಡಿರೋದು. ಸೊ ನನಗೆ ದೆಹಲಿಯವರು ACC ಅವರು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಹೋಗ್ಬೇಕು, ಎಲೆಕ್ಷನ್ ಹೋಗ್ಲಿಲ್ಲ. ಸರ್, CM ಅವ್ರನ್ನ ಕೈ ಬಿಟ್ಟಿರುವಂತದ್ದು ಸರ್. ಆ ಪಟ್ಟಿ ಎಲ್ಲಾ CMಗಳಿದ್ದಾರೆ, ಎಲ್ಲಾ ರಾಜ್ಯದ CMಗಳಿದ್ದಾರೆ. CM ಸಿದ್ದರಾಮಯ್ಯ ಹೆಸರು ಮಾತ್ರ ಅದರಲ್ಲಿ ಇಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಏನಿದೆ ಅಂದ್ರೆ, ಅವರು ಬಜೆಟ್ ಪ್ರಿಪರೇಷನ್ ಮಾಡಬೇಕು. ಇದಾದ್ಮೇಲೆ ನಮ್ಮ ಬಜೆಟ್ನ ಪ್ರಿಪರೇಷನ್ ಅವರು ಮಾಡಬೇಕಾಗಿದೆ. ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರಿಬೇಕಾಗಿದೆ, ಮಂತ್ರಿಗಳನ್ನ ಕರಿಬೇಕಾಗಿದೆ. ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ACC ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ. ನಿಮ್ಮ ಕೆಲಸ ಬಜೆಟನ್ನು ಮಂಡನೆ ಮಾಡೋಕ್ಕೆ ನೀವು ರೆಡಿ ಮಾಡಿ. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ, ನಾನು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದ್ರೆ, ಎಷ್ಟು ಶ್ರಮ ಪಟ್ಟು, ಎಷ್ಟು ಹೋರಾಟ ಮಾಡಿ, ಎಷ್ಟು ತ್ಯಾಗ ಮಾಡಿ, ಈ ಭೂಮಿಯಿಂದನೇ, ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದ್ಬಿಟ್ಟು, ನೀರು ಚೆಲ್ಬಿಟ್ಟು, ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ, ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ನೀವೆಲ್ಲ ಎಜುಕೇಟೆಡ್ ಜನ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್, ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ.
ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಸುಮ್ಮನೆ ನೀವು ಸುಳ್ಳೆಲ್ಲ ಯಾರೋ ಹೇಳಿದ್ದು, ಯಾರೋ ಇದು ಬಂಡಾಯ, ಅವ್ರ ಭೇಟಿಯಾಗೋಯ್ತು, ಇವ್ರ ಭೇಟಿ, ನನಗೆ ಯಾವೊಂದು ಬಂಡಾಯನೂ ಇಲ್ಲ, ಏನಿಲ್ಲ. ನಾನು ಪಕ್ಷ ಉಂಟು, ನಮ್ಮ ಹೈಕಮಾಂಡ್ ಏನು ಉಂಟು, ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು, ಪಕ್ಷನ ಉಳಿಸೋದು, ಸರ್ಕಾರನ ಭದ್ರವಾಗಿಡೋದು, ಇಷ್ಟೇ ನನ್ನ ಡ್ಯೂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ. ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ. ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ. 2023 ಎಲೆಕ್ಷನ್ಯಾಗ ಫಿರೋಜ್ ಶೇಟ್ ಟಿಕೆಟ್ ಸಿಗಬಾರ್ದು ಅಂತ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಜಿಲ್ಲಾ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಫಿರೋಜ್ ಶೇಟ್ಗೆ ಆಗಿ ಬರಂಗಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ DK ಶಿವಕುಮಾರ್ ಇಸ್ ಕನ್ಸರ್ನ್. ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ, ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ, ಶಾಸಕರಂದ್ರೆ ಎಲ್ಲರೂ ಒಂದೇ. ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ. ಸೊ ಅದಕ್ಕೆ ನೀವು ಯಾರು ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ. ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.